ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಜಾಮೂನ್ ಕೇಕ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಜಾಮೂನ್ ಕೇಕ್ ಅಂದರೆ ಜಾಮೂನ್ ಪ್ಯಾಕೆಟ್ ತಂದು ಕೇಕ್ ಮಾಡೋದಲ್ಲ, ಜಾಮೂನ್ ಫ್ಲೇವರ್ ಇರೋವಂಥದ್ದು. ಇದು ಮನೇಲಿ ಇಂಗ್ರೀಡಿಯೆಂಟ್ಸ್ ಒಂದು ಮಾಡೋದು, ಮತ್ತು ಇದು ಯಾವುದು ಫ್ರೈ ಮಾಡೋದಿಲ್ಲ, ಜಸ್ಟ್ ಬೇಕ್ ಮಾಡೋದು. ಸೇಮ್ ಫ್ಲೇವರ್ ಅಂತೂ ಜಾಮೂನ್ ಥರನೇ ಇರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ, ಮತ್ತು ಇದಕ್ಕೆ ನೀವು ಏನು ಹೆಸರಿಡಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇದು ಈಸಿಯಲ್ಲಿ ಮನೆಯಲ್ಲಿನೇ ಮಾಡ್ಕೊಳ್ಬೋದು. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡು ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟು ಯೂಸ್ ಮಾಡಿರೋದು. ನೀವು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬೋದು, ಗೋಧಿ ಹಿಟ್ಟು ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಫ್ಲೇವರ್ ಅಂತೂ ಟೇಸ್ಟು ಫ್ಲೇವರು ಸೇಮ್ ಟು ಸೇಮ್ ಜಾಮೂನ್ ಥರನೇ ಬರುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೆಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ 1 ಕಪ್ಪಷ್ಟು ಹಾಲಿನ ಪೌಡರ್ ಬೇಕು. ಅದೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿರೋದು, ನೀವು ಮೈದಾ ಹಿಟ್ಟು ಯೂಸ್ ಮಾಡ್ಬೋದು. ಅರ್ಧ ಕಪ್ಪಷ್ಟು ಶುಗರ್, ಅರ್ಧ ಕಪ್ಪಷ್ಟು ಹಾಲು, ಅರ್ಧ ಕಪ್ಪು ಮೊಸರು, 1/4 ಕಪ್ಪಷ್ಟು ತುಪ್ಪ, ಅರ್ಧ ಕಪ್ ಶುಗರ್ ಬೇಕು. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ತೊಗೋಬೇಕು, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಮತ್ತು ಇದು ಏಲಕ್ಕಿ ಪೌಡರ್ ತೊಗೊಂಡಿರೋದು 1/4 ಟೀ ಸ್ಪೂನ್ ಅಷ್ಟು. ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಳ್ಬೇಕು. ಅದರಲ್ಲಿ ಮೊದಲಿಗೆ ಹಾಲಿನ ಪೌಡರು ಹಾಕ್ಕೊಳ್ಬೇಕು. ಹಾಲಿನ ಪೌಡರು 1 ಕಪ್ ತೊಗೊಂಡಿರೋದು. ಅದೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, ನೀವು ಬೇಕಿದ್ದರೆ ಮೈದಾ ಹಿಟ್ಟು ಯೂಸ್ ಮಾಡಬಹುದು. ಇದು ಹೆಲ್ದಿ ಆಗಿರುತ್ತೆ ಅಂತ ನಾನು ಗೋಧಿ ಹಿಟ್ಟು ಯೂಸ್ ಮಾಡ್ತಿರೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೇಮ್ ಜಾಮೂನ್ ಥರನೇ ಇರುತ್ತೆ. 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಮತ್ತು ಇಲಾಚಿ ಪೌಡರ್ ಹಾಕ್ಕೊಳ್ಬೇಕು. ಅಂದರೆ ಏಲಕ್ಕಿ ಪೌಡರ್ ಹಾಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು ಡ್ರೈ ಆಗಿ. ಇವಾಗ ಶುಗರ್ ಹಾಕ್ಕೊಳ್ಬೇಕು. ಇಲ್ಲಿ ಅರ್ಧ ಕಪ್ಪಷ್ಟು ಶುಗರ್ ತೊಗೊಂಡಿರೋದು. ಯಾಕಂದರೆ ಇಲ್ಲಿ ಹಾಲಿನ ಪೌಡ್ರಲ್ಲಿನೂ ಶುಗರ್ ಇರುತ್ತೆ, ಸೊ ಜಾಸ್ತಿ ಶುಗರ್ ಬೇಡ ಅಂತ ಹೇಳಿ ತೊಗೊಂಡಿರೋದು. ಮತ್ತು ತೊಗೊಂಡಿರೋದು 1/4 ಕಪ್ಪು. ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮೊಸರು ತೊಗೊಳ್ಬೇಕು. ಅರ್ಧ ಕಪ್ಪಷ್ಟು ಮೊಸರು ತೊಗೊಳ್ಬೇಕು. ಸೇಮ್ ಕಪ್ ಮೆಜರ್ಮೆಂಟ್ ಮಾಡ್ತಿರೋದು ನಾನು, ಸೇಮ್ ಕಪ್ಪಲ್ಲಿ ಎಲ್ಲನೂ ತೊಗೊಳ್ತಿರೋದು. ಇಲ್ಲಿ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿರೋದು. ಎಲ್ಲನೂ ಹಾಕೊಂಡು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ ಅನ್ಸೋದ್ರಿಂದ ನಾನು ಅದಕ್ಕೆ ಇನ್ನೂ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಿರೋದು. ಯಾಕಂದರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಬರಬೇಕು, ಅದು ಚೆನ್ನಾಗಿರುತ್ತೆ. ಅಂದರೆ ತುಂಬ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇನ್ನೂ ಅರ್ಧ ಕಪ್ಪು, ಅಂದರೆ ಟೋಟಲ್ ಆಗಿ 1 ಕಪ್ಪಷ್ಟು ಹಾಲು ಬೇಕಾಗತ್ತೆ. ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇಲ್ಲಿ 1 ಪಿಂಚಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ನಾನಿಲ್ಲಿ ಸಾಲ್ಟ್ ಹಾಕೊಳ್ಳೋದನ್ನು ಮರ್ತಿದೆ, ಅದಕ್ಕೆ. ಸೊ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಜಾಸ್ತಿ ಸ್ವೀಟ್ ಅನ್ಸೋದಿಲ್ಲ, ಅದಕ್ಕೋಸ್ಕರ ಸಾಲ್ಟ್ ಹಾಕ್ಕೊಳ್ಬೇಕು. ಚೆನ್ನಾಗಿ ಒಂದು 3-4 ಮಿನಿಟ್ಸು ಕಲಿಸ್ಕೊಳ್ಬೇಕು. ಇವಾಗ ಕೇಕ್ ಮೋಲ್ಡಲ್ಲಿ ಹಾಕ್ಕೊಳ್ಬೇಕು. ಕೇಕ್ ಮೋಲ್ಡಲ್ಲಿ ಮೊದಲಿಗೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಚ್ಕೊಳ್ಬೇಕು. ಕೇಕ್ ಮೋಲ್ಡಲ್ಲಿ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಬೇಕು. ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಲ್ಲನೂ ತುಪ್ಪ ಹಾಕೊಂಡು ಮೌಲ್ಡ್ ಎಲ್ಲ ಸ್ಪ್ರೆಡ್ ಮಾಡಬೇಕಲ್ಲ ತುಪ್ಪನೂ.
ಇದಿಲ್ಲ ಅಂದರೆ ಒಂದು ಬಟರ್ ಪೇಪರು ಹಾಕ್ಕೊಳ್ಬೋದು ನೀವು. ಅದು ಹಾಕ್ಕೊಂಡು ಇವಾಗ ಗೋಧಿ ಹಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಿರೋದು, ಯಾಕಂದರೆ ಕೆಳಗಡೆ ಅಂಟ್ಕೊಳ್ಬಾರ್ದು ಕೇಕ್ ಅಂತ ಹೇಳಿ. ನಾನಿಲ್ಲಿ ಓವನಲ್ಲಿ ಮಾಡ್ತಿರೋದು, ನೀವು ಬೇಕಾದರೆ ಹಾಗೆ ಬಾಯ್ಲ್ ಮಾಡ್ಬೋದು ಕುಕ್ಕರಲ್ಲಿ. ಒಂದು 25 ಮಿನಿಟ್ಸು ಪ್ರೀ ಹೀಟು, 5 ಮಿನಿಟ್ಸ್ ಪ್ರೀ ಹೀಟು ಕುಕ್ಕರಲ್ಲಿ ಸಾಲ್ಟ್ ಹಾಕಿ ಇಡ್ಬೋದು. ಆಮೇಲೆ 25 ಮಿನಿಟ್ಸು ಬೇಕ್ ಮಾಡಿದರೆ ಆಯಿತು, ಚೆನ್ನಾಗಿ ಬರುತ್ತೆ. ಸೇಮ್ ಯಾವ ಥರ ನಾವು ಓವನಲ್ಲಿ ಮಾಡ್ತಿಲ್ಲ ಸೇಮ್ ಅದೇ ಥರ ಆಗುತ್ತೆ. ನಾನಿಲ್ಲಿ ಓವನಲ್ಲಿ ಮಾಡ್ತಿರೋದು, ಓವನಲ್ಲಿ ಪ್ರೀ ಹೀಟ್ 5 ಮಿನಿಟ್ಸು ಕನ್ವೆನ್ಷನ್ ಮೋಡಲ್ಲಿ 180 ಡಿಗ್ರಿಯಲ್ಲಿ ಇಟ್ಟಿರೋದು, ಮತ್ತು 15 ಮಿನಿಟ್ಸು ಬೇಕ್ ಮಾಡಿರೋದು. ನೀವು ಕುಕ್ಕರಲ್ಲಿ ಮಾಡೋದ್ರಿಂದ, ಸಪೋಸ್ ಕುಕ್ಕರಲ್ಲಿ ಮಾಡೋರಿದ್ದರೆ 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ 25 ಮಿನಿಟ್ಸ್ ಬೇಕ್ ಮಾಡಬೇಕಾಗತ್ತೆ. ಸೊ ಆ ಥರ ಮಾಡೋದ್ರೆ ಹಾಗೆ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಬಂದಿದೆ, ಟೇಸ್ಟ್ ಯಾವ ಥರ ಆಗಿದೆ ಅಂತ ತಿಳಿಸಿ. ನೋಡಿ ಆಗಿದೆ, ಇವಾಗ ಪರ್ಫೆಕ್ಟ್ ಆಗಿರೋ ಕೇಕ್ ರೆಡಿ ಆಗಿದೆ, ಜಾಮೂನ್ ಕೇಕು. ಇವಾಗ ಇದರಲ್ಲಿ ಶುಗರ್ ಸಿರಪ್ ಹಾಕಬೇಕಾಗತ್ತೆ. ಶುಗರ್ ಸಿರಪ್ಪು ನಾನು ಮಾಡೋದು ತೋರಿಸಿಲ್ಲ ನೋಡಿ, ಇವಾಗ ಹೊತ್ತಿನಿಲ್ಲ, ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ ಟೇಸ್ಟ್ ಅಂತೂ. ಇದರಲ್ಲಿ ಶುಗರ್ ಸಿರಪ್ ಹಾಕಬೇಕಾಗತ್ತೆ. ನಾನು ಶುಗರ್ ಸಿರಪ್ ಮಾಡೋದನ್ನು ತೋರಿಸಿಲ್ಲ. 1 ಕಪ್ ಶುಗರ್ಗೆ 1 ಕಪ್ ನೀರು 5 ಮಿನಿಟ್ಸ್ ಬೇಯಿಸಬೇಕು, ಕುದಿಗೆ ಬಿಡಬೇಕು. ಮತ್ತು ಅದಕ್ಕೆ ನಾನಿಲ್ಲಿ ಗುಲಾಬಿ ಹೆಸರು ಹಾಕೊಂಡಿರೋದು ಮತ್ತು ಏಲಕ್ಕಿ ಪೌಡ್ರ್ ಹಾಕೊಂಡಿರೋದು. ನಾವೇನು ಶುಗರ್ ಸಿರಪ್ ಮಾಡಿರ್ತೀವಲ್ಲ ಅದು ಆ ಕೇಕಲ್ಲೇ ಹಾಕ್ಕೊಳ್ಬೇಕು. 1 ಕಪ್ ಶುಗರ್ಗೆ 1 ಕಪ್ ಅಷ್ಟು ವಾಟರ್ ಹಾಕ್ಕೊಂಡು ಬಿಸಿ ಬಾಯ್ಲ್ ಮಾಡಬೇಕು. ಅದಕ್ಕಲ್ಲೇ ಗುಲಾಬಿ ಹೆಸರು ಹಾಕೊಂಡಿರೋದು ಮತ್ತು ಏಲಕ್ಕಿ ಪೌಡ್ರ್ ಹಾಕೊಂಡಿರೋದು. ಇವಾಗ ಗಾರ್ನಿಷಿಂಗ್ಗೆ ನಟ್ಸ್ ಹಾಕ್ಕೊಂಡಿರೋದು. ಸ್ವಲ್ಪ ಅದು ಮುಳುಗುವಷ್ಟು ಶುಗರ್ ಸಿರಪ್ ಹಾಕಬೇಕಾಗತ್ತೆ, ಯಾಕಂದರೆ ಜಾಮೂನ್ ಕೇಕ್ ಆಗೋದ್ರಿಂದ ಜಾಮೂನ್ ಯಾವ ಥರ ಶುಗರ್ ಸಿರಪಲ್ಲಿ ಇರುತ್ತೆ ಅದೇ ಥರ ಇದು ಹಾಗೆ ಆಗುತ್ತೆ, ಟೇಸ್ಟನ್ನು ಅದೇ ಥರ ಬರುತ್ತೆ. ಇವಾಗ ನಾನು ಕಟ್ ಮಾಡ್ತಿರೋದು ತುಂಬ ಚೆನ್ನಾಗಿ ಬಂದಿದೆ, ಗೋಧಿ ಹಿಟ್ಟಿನ ಮಾಡಿದ್ರೂ. ನೀವು ಒಂದ್ಸತಿ ಟ್ರೈ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಆದಷ್ಟು ಶೇರ್ ಮಾಡಿ. ಪೂರ್ತಿ ವಿಡಿಯೋ ಆಗಿ ನೋಡಿದ್ದಕ್ಕೆ ಧನ್ಯವಾದಗಳು.